ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೈದೇಹಿ, ಬಟ್ಟೆ ಪ್ಯಾಕ್ ಮಾಡು. ಆಯ್ತು ರೀ. ಕಂದ ಅಶೋಕ್, ಏನಪ್ಪ ಇದು? ಕುಟುಂಬ ಅಂದ್ಮೇಲೆ ಇಂಥ ಗಲಾಟೆಗಳು ಆಗದೆ ಇರುತ್ತಾ? ಹಾಗಂತ ಹೀಗೆ ಹೋಗೋದು ಸರಿನಾ ಹೇಳು? ಹೋಗ್ಬೇಕು ಮಮ್ಮಿ, ಈಗಲೇ ಈ ಮನೆಯಿಂದ ನಾವು ಹೋಗ್ಬೇಕು. ತಿನ್ನಕ್ಕೆ ಅನ್ನ ಸಿಗದೆ ಇದ್ರೆ ಹಸುವನ್ನ ಕೊಂದ್ಕೊಂಡು ಬದುಕ್ಬೋದೇನೋ, ಆದ್ರೆ ಆತ್ಮಗೌರವ ಕಳ್ಕೊಂಡು ಈ ಮನೆಯಲ್ಲಿ ಕಳ್ಳರು ಹಾಗೆ ನಾವು ಬದುಕಲ್ಲ. ಕಂದ, ನಮ್ಮನ್ ಬಿಟ್ಟು ಹೋಗ್ಬೇಡ. ಹೋಗಿರೋ ಆತ್ಮಗೌರವ ಮತ್ತೆ ಬರೋವರೆಗೂ ನಾವೀ ಮನೆಗೆ ಮತ್ತೆ ಬರೋದಿಲ್ಲ. ಬಾ. ಕಂದ, ನಿಲ್ಲಪ್ಪ, ನನ್ನ ಮಾತು ಕೇಳು. ವೈದೇಹಿ, ನನ್ನ ಮಾತು ಕೇಳಮ್ಮ. ಕಂದ, ವೈದೇಹಿ, ನನ್ನ ಮಾತು ಕೇಳಮ್ಮ. ವೈದೇಹಿ, ಅಶೋಕ್, ಕಂದ ಪ್ಲೀಸ್, ಕಂದ ಬೇಡ, ಮನೆ ಬಿಟ್ಟು ಹೋಗ್ಬೇಡಿ. ಮಮ್ಮಿ ಪ್ಲೀಸ್, ದಯವಿಟ್ಟು ನನ್ನ ತಡಿಬೇಡಿ. ತಡೆದ್ರೆ ನನ್ನ ಮೇಲೆ ಆಣೆ. ಡ್ಯಾಡಿ, ನಾವು ಹೋಗ್ತಿದ್ದೀವಿ. ಈ ಮನೆ ಬಿಟ್ಟು ಹೊರಟೋಗ್ತಿದ್ದೀವಿ. ಈ ಮನೆ ದೊಡ್ಡ ಮಗ ಆಗಿ ನನಗೆ ಸಿಗಬೇಕಾದ ಗೌರವ ಸಿಕ್ಕಾಗ್ಲೇ ನಾನು ಮತ್ತೆ ವಾಪಸ್ ಬರ್ತೀನಿ. ಅದು ಈ ಜನ್ಮದಲ್ಲೇ ಆಗಲ್ಲ ಮಾವ. ಇಂಥ ಪರಿಸ್ಥಿತಿಲಿ ನಿಮ್ಮನ್ನು ಬಿಟ್ಟು ಹೋಗ್ತಿರೋದಕ್ಕೆ ನಮ್ಮ ಮನಸ್ಸಿಗೂ ನೋವಾಗ್ತಿದೆ ಮಾವ. ಆದರೆ ಈಗ ನಮ್ಮ ಪರಿಸ್ಥಿತಿ ಹಾಗಾಗಿದೆ, ಮನೆ ಬಿಟ್ಟು ಹೋಗಲೇಬೇಕಾಗಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಮಾವ, ನಿಮ್ ದೊಡ್ಡ ಮಗ ಮತ್ತೆ ದೊಡ್ಡ ಸೊಸೆ ಕೂಡ ಔಟ್. ಅತ್ತೆ, ಅಳ್ಬೇಡಿ ಅತ್ತೆ, ನೀವು ಅಳಬಾರ್ದು. ಭಾವಂಗ್ 10 ಲಕ್ಷ ಅಗತ್ಯ ಇದೆ ಅಂತ ಗೊತ್ತಿದ ತಕ್ಷಣನೇ ನಾನು ಆ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿ ನಾನು ಆ ದುಡ್ಡನ್ನ ಭಾವಂಗ್ ಕೊಡೋಣ ಅನ್ಕೊಂಡೆ. ಆದ್ರೆ ಆಗ್ಲೇ ಇಲ್ಲ. ಭಾವ ಹೀಗ್ ಮಾಡ್ತಾರೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅತ್ತೆ. ಭಾವ ತಪ್ಪು ಮಾಡಿರೋ ತಪ್ಪನ್ನ ಎತ್ತು ತೋರಿಸಿದ್ದಕ್ಕೆ ನಮ್ಮೇಲೆ ಕೋಪ ಮಾಡಿಕೊಂಡು ಹೀಗೆ ಮನೆಯಿಂದ ಹೋದ್ರಲ್ಲ ಅತ್ತೆ. ನಡೆದಿದ್ರಲ್ಲಿ ನನ್ನ ತಪ್ಪೇನಿಲ್ಲ ಅಲ್ವಾ ಅತ್ತೆ? ಇಲ್ಲಿ ಯಾರ್ದು ತಪ್ಪಿಲ್ಲ ಅಮ್ಮ, ಎಲ್ಲ ನಮ್ಮ ಕರ್ಮ. ಅತ್ತೆ,
ಯಾಕೆ ಸಡನ್ ಆಗಿ ನಿಂತೋಯ್ತು? ಸರ್ ಸರ್ ನಿಮ್ಮನ್ನೇ. ಏನು ಆಗ್ಲೇ ಬಂದ್ವಾ? ಇಳಿತೀವಿರು. ಇಲ್ಲ ಸರ್, ಇನ್ನೂ ಬಂದಿಲ್ಲ. ಕಾರ್ ಸ್ವಲ್ಪ ಟ್ರಬಲ್ ಕೊಟ್ಟಿದೆ ಸರ್. ನಾನು ಇಳಿದು ಏನು ಅಂತ ನೋಡ್ತೀನಿ. ಓಕೆ, ನೋಡಿ. ಏನಾಯ್ತ್ರಿ? ಯಾಕೆ ನಿಲ್ಸಿದ್ರಿ? ಒಂದು ನಿಮಿಷ ಶ್ಯಾಮ, ಆ ಕಾರ್ ನಂಬರ್ ಎಲ್ಲೋ ನೋಡಿರೋ ಹಾಗಿದೆ. ನಮ್ಮ ಆ್ಯಪಲ್ಲಿ ರೈಡ್ಗೆ ಅವ್ರ ಕಾರ್ ಕೊಡೋಕ್ಕೆ ಇಷ್ಟ ಇರೋ ಓನರ್ಸು ನಮಗೆ ಮೆಸೇಜ್ ಮಾಡ್ತಾರಲ್ಲ, ಆ ಮೆಸೇಜಲ್ಲಿ ಈ ಕಾರ್ ನಂಬರ್ ನೋಡ್ದ ಹಾಗಿದೆ. ಎಸ್, 4E ಬುಕ್ ಮಾಡಿರೋ ಕಾರ್ ಇದು. ಏನೋ ಪ್ರಾಬ್ಲಮ್ ಆಗಿರಬೇಕು. ನೀನು ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಬರ್ತೀನಿ. ಸರಿ. ಸರ್ ನಮಸ್ತೆ. ಹಾಂ, ಏನಾಯ್ತು ಗುರು? ಇಂಜಿನ್ ಏನೋ ಟ್ರಬಲ್ ಕೊಟ್ಟಿದೆ ಸರ್. ಮೈನರ್ ಪ್ರಾಬ್ಲಮೇ ಇರ್ಬೋದು. ಇರು, ನಾನು ನೋಡ್ತೀನಿ. ಓಕೆ ಸರ್. ಒಂದ್ಸಲ ಕಾರ್ ಸ್ಟಾರ್ಟ್ ಮಾಡು. ಓಕೆ ಸರ್. ಥ್ಯಾಂಕ್ ಯು ಸರ್. ಬಾ. ಎಕ್ಸ್ಕ್ಯೂಸ್ ಮೀ. ಇವತ್ತು ಹೋಗ್ತೀರಲ್ಲ, ಆ ಪೇಷಂಟ್ ಹೆಸರೇನು ಅಂತ ಕೇಳ್ಕೊಂಡು ಬರ್ತೀರಾ? ಹೌದು, ತುಳಸಿ ಈ ಪೇಷಂಟ್ ಹೆಸರು ಕೇಳ್ಕೊಂಡು ಬನ್ನಿ ಅಂತ ಹೇಳಿದ್ಲಲ್ಲ, ಮೇಡಮ್ನ ಕೇಳಿ ನೋಡಬೇಕು. ಆಯ್ತಾ ಇವತ್ತಿಗೆ? ಹಾ ಆಯ್ತು ಮೇಡಮ್. ನಾನ್ ಕೊಟ್ಟಿರೋ ಆಯಿಲಲ್ಲೇ ಮಸಾಜ್ ಮಾಡ್ತಿದ್ಯಾ? ಹೌದು ಮೇಡಮ್, ನೀವು ಕೊಟ್ಟಿರೋ ಆಯಿಲಿಂದಾನೇ ಮಸಾಜ್ ಮಾಡಿದ್ದೀನಿ. ಗುಡ್, ವೆರಿ ಗುಡ್. ಮೇಡಮ್, ನಿಮ್ಮ ಮಾವನವರ ಹೆಸರೇನು? ನನ್ ಮಾವನ ಹೆಸರು ನಿನಗ್ಯಾಕೆ? ಮಾಮೂಲಾಗಿ ಪೇಷಂಟ್ ಹೆಸರು ತಿಳ್ಕೋಬೇಕಲ್ಲ ಮೇಡಮ್, ಅದಕ್ಕೆ ಕೇಳಿದೆ.
ನನ್ನ ಮಾವನ ಹೆಸರು ಸತ್ಯನಾರಾಯಣ. ನಿಮ್ಮ ಹೆಸರೇನಮ್ಮ? ಇವಳು ಯಾವಾಗ ಬಂದ್ಲು? ಮೋಸ್ಟ್ಲಿ ನಾನು ಹೆಸರು ಬೇರೆ ಹೇಳಬೇಕಾದ್ರೆ ಬಂದಿರಬೇಕು. ಏನಮ್ಮ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮ ಹೆಸರು ಕೇಳಿದೆ. ನನ್ನ ಅತ್ತೆ ಹೆಸರು ಲಕ್ಷ್ಮೀ ದೇವಿ. ನನ್ನ ಮಾವನ ಹೆಸರು ಸತ್ಯನಾರಾಯಣ. ನನ್ನ ಅತ್ತೆ ಹೆಸರು ಲಕ್ಷ್ಮೀ ದೇವಿ. ನನ್ನ ಹೆಸರು ನೀಲಾಂಬರಿ. ಸಾಕಾ? ಇನ್ನು ನನ್ನ ಅಕ್ಕ ತಂಗಿ, ನನ್ನ ಭಾವನವ್ರ ಹೆಸರು ಹೇಳಬೇಕಾ? ಅಯ್ಯೋ ಬೇಕಾಗಿಲ್ಲಮ್ಮ, ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಬರ್ತೀನಮ್ಮ. ಇದೇನ ಐಶ್ವರ್ಯ, ಎಲ್ರ ಹೆಸರು ಯಾಕೆ ಬೇರೆ ಹೇಳ್ತಾ ಇದೀಯಾ? ನಾವು ಹೊಸದಾಗಿ ಕಾಲನಿಗೆ ಬಂದಿದೀವಲ್ಲ ಅತ್ತೆ, ನಮ್ಮ ಹೆಸರು ನಿಜವಾಗ್ಲೂ ಏನು ಅಂತ ಗೊತ್ತಾದ್ರೆ ನಮ್ಮ ಫ್ಲಾಶ್ ಬ್ಯಾಕ್ ಕೂಡ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತಲ್ವಾ ಅತ್ತೆ? ನಮ್ಮ ಫ್ಯಾಕ್ಟ್ರಿಲಿ ಮೋಸ ಆಗಿದ್ದು, ನಿಮ್ಮನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು, ನೀವು ಒಂದು ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇದ್ರಿ ಅಂತ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗುತ್ತೆ. ಅದ್ರ ಬಗ್ಗೆನೇ ನಮ್ಮನ್ನ ಪದೇ ಪದೇ ಕೇಳ್ತಾರೆ. ಎಲ್ಲರೂ ನಮ್ಮನ್ನ ಕೀಳಾಗಿ ನೋಡ್ತಾರೆ ಅತ್ತೆ. ಅದಕ್ಕೆ ಯಾರಿಗೂ ನಮ್ಮ ಹೆಸರು, ನಮ್ಮ ವಿವರ ಗೊತ್ತಾಗಬಾರ್ದು ಅಂತ ಅವರಿಗೆ ಹಾಗೆ ಹೇಳ್ದೆ. ಒಳ್ಳೆ ಕೆಲಸ ಮಾಡಿದ್ಯಮ್ಮ, ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನನಗೆ ಈ ಯೋಚನೆನೇ ಬರಲಿಲ್ಲ. ಅತ್ತೆ, ಮಾವಂಗೆ ಜ್ಯೂಸ್ ಏನಾದರೂ ಕೊಟ್ರಾ? ಇಲ್ಲಮ್ಮ. ಹೋಗಿ ತಗೊಂಡು ಬನ್ನಿ. ಸರಿ. ನೀವ್ ಹೀಗೆ ನೋಡೋದ್ ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಮಾವ. ಓನ್ಲಿ ರಿಯಾಕ್ಷನ್ಸ್, ನೋ ಆಕ್ಷನ್ಸ್. ತುಂಬಾ ಹೊತ್ತು ಡ್ರೈವ್ ಮಾಡಿ ಸುಸ್ತಾಗಿದ್ದೀರಾ. ಮೈ ಕೈ ನೋವು ಅಂತ ಹೇಳಿದ್ರಲ್ಲ, ಹೋಗಿ ಬಿಸಿ ನೀರಿಟ್ಟಿದ್ದೀನಿ, ಸ್ನಾನ ಮಾಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಟೀ ಮಾಡ್ಕೊಂಡು ಬರ್ತೀನಿ, ತಲೆನೋವು ಕಡಿಮೆ ಆಗತ್ತೆ. ಟೀ ಕುಡಿದ್ರೆ ನನ್ನ ತಲೆನೋವು ಕಮ್ಮಿ ಆಗಲ್ಲ ಶ್ಯಾಮ. ಮಮ್ಮಿಯವ್ರು ಎಲ್ಲಿದ್ದಾರೋ ಆ ಮನೆ ಅಡ್ರೆಸ್ ತಿಳಿಯೋವರೆಗೂ ನನಗೆ ತಲೆನೋವು ಹೋಗಲ್ಲ. ಗೊತ್ತಾಗತ್ತೆ ರೀ, ಆದಷ್ಟು ಬೇಗ ಆ ಅಡ್ರೆಸ್ ನಮಗ್ ಗೊತ್ತಾಗತ್ತೆ. ಆ ಅಡ್ರೆಸ್ ತಿಳ್ಕೊಳಕ್ಕೆ ನಮ್ ಕೈಲಾದ ಪ್ರಯತ್ನ ನಾವು ಮಾಡ್ತಾನೆ ಇದೀವಲ್ಲ. ಅಲ್ಲಿ ಸುತ್ತಮುತ್ತ ಇರೋರ್ನ ಎಲ್ರೂ ಕೇಳಿದೀವಿ, ಯಾರೂ ಆ ಮನೆಯಿಂದ ಲಗೇಜ್ ಶಿಫ್ಟ್ ಮಾಡಿಲ್ಲ ಅಂದ್ರು. ಆ ಏರಿಯಾದಲ್ಲಿ ಯಾರಾದ್ರೂ ಇರ್ತಾರೆ, ನಾಳೆ ಹುಡ್ಕೋಣ. ಇಲ್ಲ ಶ್ಯಾಮ, ನನಗೆ ಗೊತ್ತಿರೋ ಹಾಗೆ ಆ ಏರಿಯಾಲಿ ಇನ್ಯಾರೂ ಇಲ್ಲ. ನನಗನ್ಸುತ್ತೆ ಇದು ಕೂಡ ಐಶ್ವರ್ಯ ಅತ್ತಿಗೆ ಪ್ಲಾನೇ ಆಗಿರುತ್ತೆ. ಐಶ್ವರ್ಯ ಅಕ್ಕನ ಪ್ಲಾನಾ? ಏನದು? ಇದೆ, ಅಲ್ಲಿ ಅಕ್ಕಪಕ್ಕ ಇರೋ ಲಗೇಜ್ ಕಂಪ್ನಿಯವ್ರನ್ನ ನಾವು ಎಂಕ್ವೈರಿ ಮಾಡ್ತೀವಿ ಅಂತ ಅತ್ತಿಗೆ ಗೆಸ್ ಮಾಡಿರ್ತಾಳೆ. ಅದಕ್ಕೆ ದೂರದಲ್ಲಿರೋರ ಹತ್ರ ಶಿಫ್ಟ್ ಮಾಡಿಸಿರ್ತಾಳೆ. ಒಳ್ಳೆ ಕೆಲಸ ಮಾಡೋರಾದ್ರೆ ಒಂದೇ ರೀತಿ ಯೋಚಿಸ್ತಾರೆ. ಕೆಟ್ಟ ಕೆಲಸ ಮಾಡೋರು ಎಲ್ಲ ರೀತಿಲೂ ಯೋಚನೆ ಮಾಡಿ ಎಲ್ಲೂ ಸಿಕ್ಬೀಳ್ದಂಗೆ ಆ ಕೆಲಸ ಮಾಡ್ತಾರಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಐಶ್ವರ್ಯ ಅಕ್ಕಂದು ಅದೇ ಮನಸ್ಥಿತಿ. ಅದಕ್ಕೆ ತನ್ನ ನಿಜ ರೂಪನ ಇಲ್ಲಿವರೆಗೂ ಅತ್ತೆ ಮುಂದೆ ಹೊರಗೆ ಬರ್ದೆ ಹುಷಾರಾಗಿದ್ದಾಳೆ. ಆ ಥರ ಕೆಟ್ಟ ಕೆಲಸ ಮಾಡೋರು ತುಂಬಾ ಕಾಲ ತಮ್ಮ ನಿಜ ಸ್ವರೂಪನ ಮುಚ್ಚಿಡೋದಕ್ಕಾಗಲ್ಲ ಶ್ಯಾಮ. ನಿಜ ಕೆಂಡ ಇದ್ದ ಹಾಗೆ ಯಾವತ್ತೂ ಒಂದಿನ ಹೊರಗೆ ಬರುತ್ತೆ.
ಐಶ್ವರ್ಯ ಅಕ್ಕನ ನಿಜ ಸ್ವರೂಪ ಕೂಡ ಯಾವತ್ತೋ ಒಂದಿನ ಮಮ್ಮಿ ಮುಂದೆ ಹೊರಗೆ ಬರುತ್ತೆ. ಯಾವುದಕ್ಕಾದ್ರೂ ಟೈಮ್ ಬರಬೇಕಲ್ಲ. ಬರತ್ತೆ ನೋಡಿ, ನಾವ್ ಅನ್ಕೊಂಡಿರೋದೆಲ್ಲ ಆಗೋ ಟೈಮ್ ಬೇಗ ಬರತ್ತೆ. ಹೇಗೆ ಬರುತ್ತೋ ಏನೋ. ಆ ಹೊಸ ಮನೆ ಅಡ್ರೆಸ್ ಕಂಡುಹಿಡಿಯೋದಕ್ಕೆ ನಮ್ಗಿದ್ದಿದ್ದು ಒಂದೇ ಒಂದು ಆಧಾರ ಆ ಪ್ಯಾಕಿಂಗ್ ಮಾಡೋರಷ್ಟೆ. ಸಿಟಿಲಿರೋ ಲಗೇಜ್ ಟ್ರಾನ್ಸ್ಪೋರ್ಟ್ ಕಂಪ್ನೀಸ್ ಎಲ್ಲದನ್ನೂ ಚೆಕ್ ಮಾಡದೇ ಇದ್ರೆ ಆ ಮನೆಯಿಂದ ಲಗೇಜ್ ಯಾರು ಶಿಫ್ಟ್ ಮಾಡಿದ್ರೋ, ಎಲ್ಲಿಗೆ ಶಿಫ್ಟ್ ಮಾಡಿದ್ರೋ ಗೊತ್ತಾಗಲ್ಲ. ಕೃಷ್ಣ ಅನ್ಕೊಂಡ್ರೆ ಆ ಅಗತ್ಯ ಇಲ್ದೆ ಆದಷ್ಟು ಬೇಗ ನಮ್ಗೆ ಹೊಸ ಮನೆ ಅಡ್ರೆಸ್ ತಿಳಿಯೋ ಹಾಗೆ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಸತ್ಯಣ್ಣ ಒಬ್ರು ಪೇಷಂಟ್ಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡಕ್ ಹೋಗ್ತಿದ್ದಾರೆ. ನಂಗೆ ಯಾಕೋ ಆ ಪೇಷಂಟ್ ಮಾವನೇ ಏನು ಅಂತ ಅನ್ಸ್ತಿದೆ. ಅದಕ್ಕೆ ಆ ಪೇಷಂಟ್ ಹೆಸರು ಕೇಳ್ಕೊಂಡ್ ಬನ್ನಿ ಅಂತ ಸತ್ಯಣ್ಣಂಗೆ ಹೇಳಿದೀನಿ. ಈಗ ಅಣ್ಣ ಬಂದು ಮಾವನ ಹೆಸರೇ ಹೇಳಿದ್ರು ಅನ್ಕೊಳ್ಳಿ, ನಮ್ಗೆ ಅಡ್ರೆಸ್ ಸಿಕ್ಕಿದ ಹಾಗೆ ಅಲ್ವಾ? ಹೌದು, ಸಿಕ್ದಂಗೆನೆ. ಸ್ವಲ್ಪ ಹೊತ್ತಲ್ಲಿ ಅಣ್ಣ ಬಂದ್ಬಿಡ್ತಾರೆ. ಅಷ್ಟ್ರಲ್ಲಿ ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ಸ್ವಲ್ಪ ತಲೆನೋವು ಕಮ್ಮಿ ಆಗತ್ತೆ. ನಾನ್ ನಿಮ್ಗೆ ಟೀ ಮಾಡ್ಕೊಂಡು ಬರ್ತೀನಿ, ಅದ್ ಕುಡಿದ್ರೆ ಉಳಿದಿರೋ ತಲೆನೋವು ಹೋಗತ್ತೆ. ಓಕೆ ಶ್ಯಾಮ. ಅಮ್ಮ ತುಳಸಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ ಅಣ್ಣ. ಆ ಪೇಷಂಟ್ ಹೆಸರೇನು ಅಂತ ತಿಳ್ಕೊಂಡ್ರಾ? ಬರೀ ಆ ಪೇಷಂಟ್ ಹೆಸರಲ್ಲಮ್ಮ, ಆ ಮನೆಯಲ್ಲಿರೋ ಎಲ್ರ ಹೆಸರು ತಿಳ್ಕೊಂಡೆ. ಹೌದಾ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಅಣ್ಣ, ಆ ಪೇಷಂಟ್ ಹೆಸರೇನು? ಆ ಪೇಷಂಟ್ ಹೆಸರು ಸತ್ಯನಾರಾಯಣ. ಸತ್ಯನಾರಾಯಣನ? ಹೌದಮ್ಮ, ಸತ್ಯನಾರಾಯಣನೇ. ಅವ್ರ ಹೆಂಡತಿ ಹೆಸರು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿನ? ಹೌದಮ್ಮ, ಅವ್ರು ನೋಡಕ್ಕೆ ಲಕ್ಷ್ಮೀದೇವಿ ಹಾಗೇನೆ ಇದ್ದಾರೆ. ಅವ್ರ ಸೊಸೆ ಹೆಸರು ನೀಲಾಂಬರಿ. ನೀಲಾಂಬರಿನ? ಹೌದಮ್ಮ, ಅದ್ಯಾವುದೋ ಸಿನಿಮಾದಲ್ಲಿ ನೀಲಾಂಬರಿ ಇದ್ದಾಳಲ್ವಾ, ಆ ವಿಲನ್ ಹಾಗೆ ಕಾಣಿಸ್ತಾಳೆ. ವಿಲನ್ ಹಾಗೆ ಕಾಣ್ತಾಳ? ಹೌದಮ್ಮ, ಒಂದೊಂದ್ಸಲ ಅವಳ ಮಾತು, ಅವಳ ನೋಟ ನೋಡಿದ್ರೆ ಭಯನೇ ಆಗುತ್ತೆ. ಹೌದು, ಅವ್ರ ಬಗ್ಗೆ ಇಷ್ಟೆಲ್ಲ ಕೇಳ್ತಿದ್ಯಲ್ಲ, ಅವ್ರ ಹೆಸರೆಲ್ಲ ನಿನಗ್ಯಾಕಮ್ಮ? ಹೇಳ್ತೀನಣ್ಣ, ಅದೆಲ್ಲ ನಿಮಗೆ ಪೂರ್ತಿಯಾಗಿ ಹೇಳ್ತೀನಿ. ಅದ್ ಸರಿ, ಅವರು ಅದೇ ನೀವು ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡ್ತೀರಲ್ವಾ, ಅವ್ರು ಹೇಗಿರ್ತಾರೆ? ಅಂದರೆ ತೆಳ್ಳಗಿರ್ತಾರ, ಬೆಳ್ಳಗಿರ್ತಾರ, ಮಾಮೂಲಿ ಬಣ್ಣನ, ಎತ್ತರ ಇದ್ದಾರಾ, ಕುಳ್ಳಕ್ಕಿದ್ದಾರಾ, ಅಥವಾ ಮೀಡಿಯಂ ಆಗಿದ್ದಾರಾ? ಇಷ್ಟು ವಿವರನ ಕೇಳ್ತಾ ಇದೆಯಾ ಅಂದ್ರೆ ಖಂಡಿತ ಯಾವುದೋ ಕಾರಣ ಇದ್ದೇ ಇರುತ್ತೆ. ಬೆಳಗ್ಗೆನೆ ನೀನು ಆ ಪೇಷಂಟ್ ಬಗ್ಗೆ ಕೇಳಿದಾಗ್ಲೇ ನನಗೆ ಅನುಮಾನ ಬಂತು, ನಿನಗೂ ಅವರಿಗೂ ಏನಾದ್ರೂ ಸಂಬಂಧ ಇದ್ದೇ ಇರುತ್ತೆ ಅಂತ. ಯಾವುದಕ್ಕೂ ಒಳ್ಳೇದಂತ ಆ ಮನೆಯವರು ಯಾರು ನೋಡದೇ ಇದ್ದ ಹಾಗೆ ಅವ್ರ ಫೋಟೋ ತಗೊಂಬಂದಿದ್ದೀನಿ. ತಗೋ ನೋಡು. ಇವರಿಗೋಸ್ಕರನಾ ನೀನ್ ಅಷ್ಟೆಲ್ಲ ವಿವರ ಕೇಳಿದ್ದು? ಹೌದಣ್ಣ, ಇವ್ರಿಗೋಸ್ಕರನೇ. ಯಾರಮ್ಮ ಇವರು? ನಿನಗೇನಾಗ್ಬೇಕು? ಇವರು ನನ್ನ ಸ್ವಂತ ಮಾವ ಅಣ್ಣ. ಮಾವನವ್ರ ಅಂದ್ರೆ? ನನ್ನ ಗಂಡನ ತಂದೆ ಇವರು. ಅಷ್ಟು ದೊಡ್ಡ ಮನೆಗೆ ಸೇರಿದವ್ರ ನೀವು? ಹೌದಣ್ಣ. ಹಾಗಿರೋ ನೀವು ಹೀಗ್ ನಮ್ಮನೇಲಿ ಬಾಡಿಗೆಗಿರೋದು ಯಾಕಮ್ಮ? ಹೇಳ್ತೀನಣ್ಣ, ನಿಮ್ಗೆಲ್ಲ ವಿವರವಾಗಿ ಹೇಳ್ತೀನಿ.